ನೀವೇ ಹೇಳ್ಬಿಡ್ರಿ ಆಯ್ತು ಸರ್ ಅಫ್ಕೋರ್ಸ್ದಲ್ಲಿ ಇಂಥದ್ದಾಗಿದೆ ನಿಮ್ ಬಿಟ್ಬಿಡ್ರಿ ಲೆಟ್ ಅಸ್ ನಾಟ್ ಟ್ರೀಟ್ ಅಸ್ ಪ್ರೆಸ್ ಪೀಪಲ್ ಡೋಂಟ್ ಟ್ರೀಟ್ ಮೈ as a minister of ಕಾಂಗ್ರೆಸ್ ಲೆಟ್ ಅಸ್ ಡಿಸ್ಕಸ್ ಲಾಸ್ಟ್ ಟೈಮ್ ಪುಲ್ವಾಮಾ ಹೇಳಿದ್ರು ಪುಲ್ವಾಮಾ ಬಗ್ಗೆ ನೀವು ಯಾವತ್ತನ್ನ ಪ್ರಶ್ನೆ ಕೇಳಿದಿರಾ ಹೆಂಗ್ ಬಂತ 300 kg RDX ಒಳಗಡೆ ಆ 300 kg RDX ಬರೋದಿರ್ಲಿ ಆ ವ್ಯಾನ್ 3 ದಿವಸ ಅಲ್ಲೇ ತಿರುಗಾಡೈತೆ ಆ ವ್ಯಾನ್ 3 ದಿವಸ ಅಲ್ಲೇ ತಿರುಗಾಡೈತೆ ಆಮೇಲೆ ಪ್ಯಾರಾಮಿಲಿಟರಿ ಫೋರ್ಸಸ್ ನಲ್ಲಿ ಅದು ಬಹಳ ಅತ್ಯಂತ ಸೆಕ್ಯೂರಿಟಿ ಬ್ರೀಚ್ ಹೆಂಗ್ ಆಗೈತೆ ಅವ್ನು ಹೋಗಿ ಬಸ್ಸಿಗೆ ಹೆಂಗ್ ಹೊಡೆದ ಅವನು ಆ ಬಸ್ ಇದೇ ಟೈಮಿಗೆ ಬರುತ್ತಂತ ಯಾರಿಗೆ ಮಾಹಿತಿ ಇತ್ತಿದ್ದು ಆಯ್ತು ಮಿಸ್ ಆಯ್ತು ಯಾರು ಒಬ್ರಿಗೇನಾದ್ರೂ ಸದಾಗಿದೆಯಾ ಯಾರಿಗೆ ಒಬ್ರಿಗೇನ ಸದಾಗಿದೆ 300 kg RDX ಬಂದಿರೋದು ಆ ವ್ಯಾನ್ ನಲ್ಲಿ 3 ದಿವಸ ಅಲ್ಲೇ ತಿರುಗಾಡಿದೆ ಆಮೇಲೆ ಆ ಬಸ್ಸಿಗೆ ಹೋಗಿ ಹೊಡಿಬೇಕಂತಂದ್ರೆ ಇನ್ಫಾರ್ಮೇಶನ್ ಯಾರು ಕೊಟ್ರೆ ಬಸ್ಸಿಗೆ ಟೈಮಿಗೆ ಬರುತ್ತೆ ಅಂತ ಹೇಳಿ ಮತ್ತೆ ಬಹಳ ಟೈಟ್ ಸೆಕ್ಯೂರಿಟಿ ಬಹಳ ಪವರ್ಫುಲ್ ಎಲ್ಲ ಇರೋದು ಆಮೇಲೆ ಕಳೆದ ಐ ಆಮ್ ಟೆಲಿಂಗ್ ಯು ಆನ್ ರೆಕಾರ್ಡ್ ಕಳೆದ 10 ವರ್ಷದಲ್ಲಿ ಕನಿಷ್ಠ ಪಕ್ಷ 2 ಲಕ್ಷ ಕೋಟಿಗೂ ಹೆಚ್ಚು ಡ್ರಗ್ಸ್ ಈ ದೇಶದಲ್ಲಿ ಬಂದಿದೆ ಬರೀ ಮುಂಡ್ರಾ ಪೋರ್ಟ್ ನಲ್ಲಿ ಒಂದೇ ಸೇರಿ 32,000 ಕೋಟಿ ಅಷ್ಟು ಬೆಲೆ ಬಾಳಿಸೋ ಡ್ರಗ್ಸ್ ಸಿಕ್ಕಿದೆ ಇದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ ಸಿ ಅಟ್ ಲಾಸ್ಟ್ ದಿಸ್ ಕಂಟ್ರಿ ಬಿಲಾಂಗ್ಸ್ ಯು ಅಂಡ್ ಮೀ ಇಟ್ ಇಸ್ ಟು ಬಿಜೆಪಿ ಕಾಂಗ್ರೆಸ್ ಆಲ್ ಪೊಲಿಟಿಕಲ್ ಪಾರ್ಟಿ ಯಾವ್ದು ಅಲ್ರಿ ಚರ್ಚೆನೇ ಇಲ್ಲ ಚರ್ಚೆ ಇರೋದೇನೈತೆ ಹೇಳ್ರಿ ರಾಮ ಮಂದಿರ ಆಮೇಲೆ ನಿತೀಶ್ ಕುಮಾರ್ ಆ ಕಡೆ ತರಿಸ್ಕೊಂಡ್ರು ಕಮಲ್ನಾಥ್ ಈ ಕಡೆ ತಗೊಂಡ್ರು ಇವೇ ಇರೋ ಚರ್ಚೆ ಈಗ ನಮಗೆ ಬಂದ್ ಕಮಲ್ನಾಥ್ ಬಿಟ್ಟೋದು ನೀವ್ಯಾಕೆ ತೊಂದ್ರೆ ಕಮಲ್ನಾಥ್ಗೆ ಸೋತೋಗ್ ಹಣ್ಣಾಗೋಗೇನ ಆತ್ಮ ಕರ್ಕೊಂಡು